ಹಲೋ ನಮಸ್ಕಾರ ಪ್ರೇಕ್ಷಕ ದೇವರು ಸ್ಟಾರ್ ಲೈಟ್ ಸ್ಟೋರಿ ಚಾನೆಲ್ಗೆ ಸ್ವಾಗತ. ಇಂದಿನ ಕಥೆಯು ಶ್ಯಾಮ್ ಎಂಬ ಒಂದು ಪುಟ್ಟ ಅಳಿಲು ತನ್ನವರಿಗಾಗಿ ಹೇಗೆ ಯೋಚಿಸಿತು ಮತ್ತು ಹೇಗೆ ಸಾಧಿಸಿತು ಎಂದು ತಿಳಿಸುವುದಾಗಿದೆ. ಒಂದು ದಟ್ಟ ಅರಣ್ಯದ ಒಳಗೆ ಯಾರೂ ಪ್ರವೇಶಿಸದ ಒಂದು ಮಾಯಾ ತೋಟವಿತ್ತು. ಈ ತೋಟದಲ್ಲಿ ಪ್ರಕೃತಿಯ ರಹಸ್ಯಗಳು ಮತ್ತು ಪುರಾತನ ಜ್ಞಾನವಿದೆ ಎಂದು ತಿಳಿದಿದ್ದರು. ಹಲವು ಪ್ರಾಣಿಗಳು ಆ ತೋಟದ ಬಗ್ಗೆ ಆಸಕ್ತಿಯಾಗಿದ್ದವು, ಆದರೆ ಒಂದು ಮಾಯಾ ತಡೆಗೋಡೆ ಅವುಗಳನ್ನು ತಡೆಯುತ್ತಿತ್ತು. ಆ ದಟ್ಟ ಅರಣ್ಯದಲ್ಲಿ ಶ್ಯಾಮ್ ಎಂಬ ಬುದ್ಧಿವಂತ ಅಳಿಲು ಇತ್ತು. ಶ್ಯಾಮ್ ಯಾವಾಗಲೂ ಮಾಯಾ ತೋಟದ ಕಥೆಯನ್ನು ಕೇಳಿ ಅದರ ರಹಸ್ಯಗಳನ್ನು ಕಂಡುಹಿಡಿದು ತನ್ನ ಸ್ನೇಹಿತರೊಂದಿಗೆ ಹಂಚಿಕೊಳ್ಳಲು ಕನಸು ಕಾಣುತ್ತಿತ್ತು. ಒಂದು ಸುಂದರವಾದ ಬೆಳಗ್ಗೆ ತಾನೇನಾದರೂ ತೋಟಕ್ಕೆ ಹೋಗುವ ಮಾರ್ಗವನ್ನು ಕಂಡುಹಿಡಿಯಬೇಕೆಂದು ನಿರ್ಧರಿಸಿತು. ಶ್ಯಾಮ್ ತೋಟದ ಅಂಚಿಗೆ ತಲುಪಿ ಮಾಯಾ ತಡೆಗೋಡೆಯನ್ನು ಪರಿಶೀಲಿಸಿತು. ಅದು ಒಂದು ಮೃದು ಬಂಗಾರದ ಬೆಳಕಿನಂತಿತ್ತು. ತಾನದು ಹೇಗೆ ದಾಟಬಹುದೆಂದು ಯೋಚಿಸುತ್ತಿದ್ದಾಗ ಒಂದು ಹಿರಿಯ ಜ್ಞಾನವಂತ ಆಮೆ ಅವನ ಬಳಿಗೆ ಬಂತು. ಆಮೆಯು ಶ್ಯಾಮಿಗೆ ಹೇಳಿದ್ದೇನೆಂದರೆ, ತಡೆಗೋಡೆಯನ್ನು ಕೇವಲ ನಿಸ್ವಾರ್ಥ ಆಸಕ್ತಿ ಮತ್ತು ಒಳ್ಳೆಯ ಹೃದಯ ಹೊಂದಿರುವವರು ಮಾತ್ರ ತೆರೆಯಬಹುದು. ಶ್ಯಾಮ್ ತನ್ನ ಸಮರ್ಥತೆಯನ್ನು ಸಾಬೀತುಪಡಿಸಲು 3 ಕಠಿಣ ಸಮಸ್ಯೆಗಳನ್ನು ಪರಿಹರಿಸಬೇಕಾಗಿತ್ತು. ಆ ಕಠಿಣ ಸಮಸ್ಯೆಗಳನ್ನು ಪರಿಹರಿಸಲು ಶ್ಯಾಮ್ ಸಿದ್ಧನಾಗಿದ್ದು ಸಂತೋಷದಿಂದ ಮುಂದುವರಿದ. ಮೊದಲ ಸಮಸ್ಯೆಯು ಮಾತು ಇಲ್ಲದೆ ಮಾತನಾಡಬಲ್ಲದು ಮತ್ತು ಕಿವಿ ಇಲ್ಲದೆ ಕೇಳಬಲ್ಲದು, ಗಾಳಿಯಿಂದ ಬದುಕುತ್ತದೆ ಎಂದು ಕೇಳಿತು. ಕೆಲವು ಸಮಯದ ನಂತರ ಶ್ಯಾಮ್ ಉತ್ತರ ಪ್ರತಿಧ್ವನಿ ಎಂದು ಗ್ರಹಿಸಿದನು. ತಡೆಗೋಡೆಯು ಹೆಚ್ಚಿನ ಬೆಳಕಿನಿಂದ ಮೆರೆತು ಅವನ ಉತ್ತರ ಸರಿಯಾಗಿದೆ ಎಂದು ತೋರಿಸಿತು. ಎರಡನೆಯ ಸಮಸ್ಯೆಯು ಜೀವನವಿಲ್ಲದೆ ಬೆಳೆಯುತ್ತದೆ, ಉಸಿರಾಡುವ ಅಗತ್ಯವಿಲ್ಲದೆ ಉದುರಿ ಬೀಳುತ್ತದೆ, ನೀರಿನಲ್ಲಿ ನಾಶವಾಗುತ್ತದೆ ಎಂದು ಕೇಳಿತು. ಶ್ಯಾಮ್ ಯೋಚಿಸಿ ಉತ್ತರ ಬೆಂಕಿ ಎಂದು ಅರಿತುಕೊಂಡನು. ತಡೆಗೋಡೆಯು ಮತ್ತಷ್ಟು ಬೆಳಕಿನಿಂದ ಮೆರೆತು ಅವನು ಯಶಸ್ವಿ ಎಂದು ತೋರಿಸಿತು. ಮೂರನೆಯ ಸಮಸ್ಯೆಯು ಗಣಿಯಿಂದ ತೆಗೆದುಕೊಂಡು ಮರದ ಪೆಟ್ಟಿಗೆಯಲ್ಲಿ ಇಟ್ಟು ಬಿಡುಗಡೆ ಮಾಡದ, ಆದರೆ ಹೆಚ್ಚಿನವರು ಬಳಸುವುದು ಎಂದು ಕೇಳಿತು. ಈ ಪ್ರಶ್ನೆ ಶ್ಯಾಮ್ನನ್ನು ಕೆಲವು ಕಾಲ ಕಷ್ಟದಲ್ಲಿ ಇಟ್ಟಿತು. ಯೋಚಿಸುತ್ತಾ ಹಿಂದು ಮುಂದಾಗಿ ತಿರುಗುತ್ತಾ ಉತ್ತರ ಸೀಸಕಡ್ಡಿ ಎಂದು ಹೇಳಿದನು. ತಡೆಗೋಡೆಯು ಪ್ರಕಾಶವಾಗಿದ್ದು ತೊಡಕೆಲ್ಲ ಮಾಯವಾಗಿ ತೋಟದ ದ್ವಾರವು ತೆರೆಯಿತು. ತೋಟದಲ್ಲಿ ಶ್ಯಾಮ್ ಸುತ್ತಮುತ್ತಲಿನ ಸುಂದರ ಮತ್ತು ಹೊಸ ಪರಿಸರವನ್ನು ಕಂಡು ಆಶ್ಚರ್ಯದಿಂದ ಚಕಿತನಾದನು. ಪ್ರತಿಯೊಂದು ಬಣ್ಣದ ಹೂಗಳು ಅರಳಿದ್ದವು, ಮರಗಳು ಪುರಾತನ ರಹಸ್ಯಗಳನ್ನು ಹೇಳುತ್ತಿದ್ದವು ಮತ್ತು ಗಾಳಿ ದಟ್ಟವಾದ ಕಾಡಿನ ಹೃದಯದಿಂದ ಬಂದ ಸುಮಧುರ ಸಂಗೀತದಿಂದ ತುಂಬಿತ್ತು. ಶ್ಯಾಮ್ ಅನ್ವೇಷಿಸುತ್ತಿದ್ದಂತೆ ಒಂದು ಹೊಳೆಯುವ ಸರೋವರ ಕಂಡಿತು. ಅದರ ಸ್ಪಷ್ಟ ನೀರಿನಲ್ಲಿ ಅವನು ಸಂಪೂರ್ಣ ಕಾಡನ್ನು ಜೀವನ ಮತ್ತು ಸಂಪತ್ತಿನಿಂದ ತುಂಬಿದ ದೃಶ್ಯವನ್ನು ಕಂಡನು. ತೋಟದ ನಿಜವಾದ ರಹಸ್ಯವು ಪ್ರಕೃತಿಯ ಸಮತೋಲನ ಮತ್ತು ಸಾಮರಸ್ಯ ಮತ್ತು ಅದನ್ನು ರಕ್ಷಿಸುವ ಜ್ಞಾನ ಎಂದು ಅವನು ಗ್ರಹಿಸಿದನು. ಹೊಸ ಜ್ಞಾನದಿಂದ ತುಂಬಿ ಶ್ಯಾಮ್ ತೋಟದಿಂದ ತನ್ನ ಸ್ನೇಹಿತರ ಬಳಿ ಮರಳಿ ಬಂತು. ತನ್ನ ಅನುಭವಗಳು ಮತ್ತು ಪಾಠಗಳನ್ನು ಹಂಚಿಕೊಂಡಿತು. ದಟ್ಟ ಅರಣ್ಯದ ಪ್ರಾಣಿಗಳು ಶ್ಯಾಮ್ನ ಪ್ರಯಾಣದಿಂದ ಪ್ರೇರಿತವಾಗಿ ಪ್ರಕೃತಿಯೊಂದಿಗೆ ಸಾಮರಸ್ಯದಿಂದ ಮತ್ತು ತಮ್ಮ ಮನೆಗೆ ರಕ್ಷಣೆ ನೀಡಲು ಪ್ರತಿಜ್ಞೆ ಮಾಡಿದರು. ಆ ದಿನದಿಂದ ಮಾಯಾ ತೋಟ ತೆರೆಯಲ್ಪಟ್ಟಿತು. ಆದರೆ ಕೇವಲ ಶುದ್ಧ ಹೃದಯ ಮತ್ತು ಆಸಕ್ತಿಯ ಮನಸ್ಸು ಹೊಂದಿರುವವರಿಗೆ ಮಾತ್ರ, ಮತ್ತು ಶ್ಯಾಮ್ ಕುತೂಹಲದ ಅಳಿಲು ತೋಟದ ರಹಸ್ಯಗಳನ್ನು ತೆರೆಯುವ ವೀರನಾಗಿ ಗುರುತಿಸಲ್ಪಟ್ಟಿತು. ಕಥೆಯ ನೀತಿ: ಸತ್ಯವಾದ ಆಸಕ್ತಿ ಮತ್ತು ಶುದ್ಧ ಹೃದಯವು ಅತ್ಯುತ್ತಮ ರಹಸ್ಯಗಳನ್ನು ತೆರೆಯುತ್ತವೆ ಮತ್ತು ಎಲ್ಲರಿಗೂ ಜ್ಞಾನ ತರುತ್ತವೆ. ಈ ಕಥೆಯು ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಆಗಿ. ನಮ್ಮ ಮುಂದಿನ ಕಥಾ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಎಲ್ಲರಿಗೂ ನಮಸ್ಕಾರ.